ಜ್ವರ ಬಂದಾಗ ನ್ಯಾಚುರಲ್ ಪ್ಯಾರಾಸಿಟಮಾಲ್ ಇದೆ ಗೊತ್ತಾ ನಿಮಗೆ? ನ್ಯಾಚುರಲ್ ಆ್ಯಂಟಿಪೈರೆಟಿಕ್ ಅಥವಾ ಜ್ವರ ಕಡಿಮೆ ಮಾಡುವಂಥ ಒಂದು ನೇಚರ್ ಕೊಟ್ಟಿರುವಂಥ ಬೆಸ್ಟ್ ಔಷಧಿ ಯಾವುದು ಗೊತ್ತಾ? ಪಾರಿಜಾತ. ಪಾರಿಜಾತ ಎಲೆಗಳು ಯೂಸ್ ಮಾಡ್ಬೋದು, ಅದ್ರದ್ದು ಹೂಗಳು ಕೂಡ ಯೂಸ್ ಮಾಡ್ಬೋದು, ಬೀಜಗಳು ಕೂಡ ಯೂಸ್ ಮಾಡ್ಬೋದು. ಪಾರಿಜಾತ ಎಲೆಗಳನ್ನ ಒಂದು 8 ರಿಂದ 10 ಎಲೆಗಳನ್ನ ಅದನ್ನು ಅರ್ಧಂಬರ್ಧ ಜಜ್ಜಿಬಿಟ್ಟು ಅದ್ರ ರಸ ಚೆನ್ನಾಗಿ ಹಿಂಡಬೇಕು, ಗೊತ್ತಾಯ್ತಾ? ಆ ರಸನ 2 ರಿಂದ 3 ಚಮಚ ಜೇನುತುಪ್ಪ ಅಥವಾ ಬೆಲ್ಲದಲ್ಲಿ ಮಿಕ್ಸ್ ಮಾಡ್ಕೊಂಡು ತಗೊಳೋದ್ರಿಂದ ಜ್ವರ ಜಲ್ದಿ ಕಡಿಮೆ ಆಗುತ್ತೆ, ಗೊತ್ತಾಯ್ತಲ್ಲ? ಇದೇ ಥರ ಕಷಾಯ ಬೇಕಾದ್ರೆ ಮಾಡ್ಕೊಂಡು ಕುಡಿಬೋದು. ಈಗ ಫಾರ್ ಎಕ್ಸಾಂಪಲ್ ಸಿಕ್ಕಾಪಟ್ಟೆ ಜ್ವರ ಇರುತ್ತೆ, ಮೈಕೈ ನೋವು ಇರುತ್ತೆ, ಸೊಂಟ ನೋವು ಇರುತ್ತೆ, ಅಂಥ ಪೇಷಂಟ್ಗಳು ಏನು ಮಾಡ್ಬೋದು ಅಂತ ಹೇಳಿದ್ರೆ ಈ ಒಂದು 8 ರಿಂದ 10 ಪಾರಿಜಾತ ಎಲೆಗಳನ್ನ ಜಜ್ಜಿಬಿಟ್ಟು ಒಂದು 200 ml ನೀರಲ್ಲಿ ಹಾಕಿ ಚೆನ್ನಾಗಿ ಕುದಿಸ್ಬೇಕು. 100 ml ಆಗೋ ತನಕ ಕುದಿಸ್ಬಿಟ್ಟು ಸ್ವಲ್ಪ ಬೆಲ್ಲ, ಒಂದು 1/4 ಚಮಚದಷ್ಟು ಶುಂಠಿ ಗ್ರೇಟ್ ಮಾಡಿ ಹಾಕಿ ಅದನ್ನು ಕುಡಿಯೋದ್ರಿಂದ ಮೈಕೈ ನೋವು, ಜ್ವರ ಇದೆಲ್ಲ ಕಡಿಮೆ ಆಗ್ತಾ ಬರುತ್ತೆ. ಇದು ಮಾಡೋದ್ರಿಂದ ಈ ಡೆಂಗಿ ಥರ ಜ್ವರ, ಆಮೇಲೆ ಈ ಫ್ಲೂ ಥರ ಜ್ವರ, ಇನ್ಫ್ಲೂಯೆನ್ಸಾ ಥರ ಜ್ವರ ಬರುತ್ತೆ, ಸ್ವಲ್ಪ ಮೂಗೆಲ್ಲ ಕಟ್ಕೊಂಡಿರುತ್ತೆ, ಕಫ ಕಟ್ಕೊಂಡಿರುತ್ತೆ, ಸಿಕ್ಕಾಪಟ್ಟೆ ಜ್ವರ, ಈ ಕೋವಿಡ್ ಥರ ಜ್ವರಗಳು ಇವೆಲ್ಲ ಕಡಿಮೆ ಆಗ್ತಾ ಬರುತ್ತೆ ಪಾರಿಜಾತದಲ್ಲಿ. ಇದನ್ನು ಬೆಸ್ಟ್ ಆ್ಯಂಟಿ ಪೈರೆಟಿಕ್ ಅಂತ ಹೇಳ್ಬಿಟ್ಟು ಸಾಕಷ್ಟು ಜರ್ನಲ್ ಕೂಡ ಇಂಟ್ರೊಡ್ಯೂಸ್ ಆಗಿದೆ. ಇದು ಕೃಷ್ಣಂಗೆ ಭಾರಿ ಫೇವ್ರೇಟ್ ಅಂತೇಳಿ. ಯಾಕೆಂತ ಹೇಳಿದ್ರೆ ಇಂದ್ರ ಕೃಷ್ಣಂಗೆ ಇದನ್ನು ಭೇಟಿಯಾಗಿ ಕೊಟ್ಟಿರ್ತಾನಂತೆ, ಅಂದರೆ ಲೈಕ್ ಗಿಫ್ಟಾಗಿ ಕೊಟ್ಟಿರ್ತಾನಂತೆ ಈ ಗಿಡನ, ಪಾರಿಜಾತ ಗಿಡನ. ಕೃಷ್ಣ ಏನು ಮಾಡ್ತಾನಂತೆ, ಸತ್ಯಭಾಮ ಅರಮನೆ ಮುಂದ್ಗಡೆ, ಎಸ್ಪೆಷಲಿ ಸತ್ಯಭಾಮನ ಕೋಣೆಯ ಪಕ್ಕದಲ್ಲಿ, ಕಿಟಕಿಯ ಪಕ್ಕದಲ್ಲಿ ಇದನ್ನು ನೆಟ್ಟಿರ್ತಾನಂತೆ. ಅದ್ರದ್ದು ಪರಿಮಳ ಅದ್ರ ಸುವಾಸನೆ ಸತ್ಯಭಾಮಂಗೆ ತಾಗ್ತಿರುತ್ತಂತೆ. ಆದ್ದರಿಂದ ಇದು ಕೃಷ್ಣನಿಗೆ ಭಾರಿ ಪ್ರಿಯವಾದ ಒಂದು ಪುಷ್ಪ ಅಂತ ಕರೀತಾರೆ. ಹಾಗೆ ಈ ಸಮುದ್ರ ಮಂಥನದಲ್ಲಿ ಬಂದಿರೋಂಥ ಒಂದು ಬೆಸ್ಟ್ ಆ್ಯಂಟಿ ಇನ್ಫ್ಲಮೇಟ್ರಿ ಅಥವಾ ಆ್ಯಂಟಿಪೈರೆಟಿಕ್ ಅಂತ ಕರೀತಿರೋದಕ್ಕೆ. ಇದು ಏನು ಮಾಡುತ್ತೆ, ಈ TNF ಪ್ರೋಸ್ಟಾಗ್ಲ್ಯಾಂಡಿನ್ಸ್ನ ಇನ್ಹಿಬಿಟ್ ಮಾಡುತ್ತೆ, ಆ್ಯಂಟಿ ಇನ್ಫ್ಲಮೇಟ್ರಿ ಕೆಲಸ ಮಾಡುತ್ತೆ, ಇಮ್ಯುನೋ ಮಾಡ್ಯುಲೇಟರ್ ಕೆಲಸ ಮಾಡಿ ಈ ಜ್ವರನ ಕಡಿಮೆ ಮಾಡ್ತಾ ಬರುತ್ತೆ. ಅದರಿಂದ ತುಂಬ ಒಳ್ಳೆಯದು. ಆಯುರ್ವೇದದಲ್ಲಿ ಪಾರಿಜಾತವು ಲಘು ತಿಕ್ತಕಟು ಕಷಾಯ ಶೀತಲಂ ವಾತಕಫಜೀತ್ ಕಂಠಶ್ಚ ಜ್ವರ, ಅಂದರೆ ಕೃಚ್ಛ್ರ ಜ್ವರ ನಿವಾರಣಂ ಅಂತ ಹೇಳಿ ಕರೆದಿದ್ದಾರೆ. ಪಾರಿಜಾತಸ್ಯ ಪತ್ರಭ್ಯಂ ಕಷಾಯ ಪಿಬೇತ್ ನರಹ ಜ್ವರೇ ಶೂಲ ವಿನಾಶ. ಜ್ವರ ಕಡಿಮೆ ಮಾಡುತ್ತೆ, ಶೂಲ ಕಡಿಮೆ ಮಾಡುತ್ತೆ. ಇದು ತುಂಬಾ ಒಳ್ಳೆಯದು, ಕಂಠಕ್ಕೆ ಒಳ್ಳೆಯದು ಅಂತ ಹೇಳ್ಬಿಟ್ಟು ಆಯುರ್ವೇದದಲ್ಲಿ ಹೇಳಿದ್ದಾರೆ. ಇದ್ರದ್ದು ಹೂವು ಕೂಡ ಯೂಸ್ ಮಾಡ್ಬೋದು. ಹೂವು ಹೆಂಗೆ ಅಂತ ಹೇಳಿದ್ರೆ ಇದಕ್ಕೆ ನಕ್ತಮಲ ಅಂತ ಕರೀತಾರೆ. ಇದು ಯೂಸ್ ಮಾಡೋದ್ರಿಂದ ಕಟಿವೇದನ, ಶೂಲ ಅಂದರೆ ಲೈಕ್ ಪೀರಿಯಡ್ಸ್ ಟೈಮಲ್ಲಿ ಬರುವಂಥ ಒಂದು ಸೊಂಟ ನೋವು ಮತ್ತು ಕಿಬ್ಬೊಟ್ಟೆ ನೋವು ಇದು ಕಡಿಮೆ ಮಾಡ್ತಾ ಬರುತ್ತೆ. ಹಾಗೆ ಜ್ವರ ಕಡಿಮೆ ಮಾಡುತ್ತೆ. ಈ ಒಂದು 8 ರಿಂದ 10 ಹೂಗಳನ್ನ 1 ಲೋಟ ನೀರಲ್ಲಿ ಹಾಕಿ ಚೆನ್ನಾಗಿ ಕುದಿಸ್ಬೇಕು. ಅಂದರೆ 200 ml ನೀರಲ್ಲಿ ಹಾಕಿ ಚೆನ್ನಾಗಿ ಕುದಿಸಿ 100 ml ಮಾಡಬೇಕು. ಇದರಿಂದ ಜ್ವರ, ಶ್ವಾಸ ಮತ್ತು ಕಫ, ಈ ಸೊಂಟ ನೋವು, ಕಿಬ್ಬೊಟ್ಟೆ ನೋವು ಇದೆಲ್ಲ ಕಡಿಮೆ ಆಗ್ತಾ ಬರುತ್ತೆ.